ಇಲ್ಲ ನಾವು ಎಷ್ಟೊತ್ತಿಂದ ನಿಂತಿದ್ದೀರಾ ಅಲ್ಲಿ? ಹಾಯ್ ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಇವತ್ತೇನಪ್ಪ ಅಂದರೆ ನಾವು ತುಂಬ ನೋಡ್ತೀವಿ ಹಾಗೆ ನೀವು ಇವತ್ತು ಮೈಸೂರಿಗೆ ಓಡ್ತಾ ಇದ್ದೀವಿ. ಮೈಸೂರಿಗೆ ಹಾರ್ಡ್ ಟೈಮ್ 2:20 ಆಗ್ತಾ ಬಂತು. ಈಗ ಸ್ನಾನ ಮಾಡ್ಕೊಂಡು ಓಡಬೇಕು. ಸ್ನಾನ ಮಾಡ್ಕೊಂಡು ಹೊರಟ್ರೆ ನಮ್ಮ ಅಕ್ಕನ ಪಿಕ್ ಮಾಡ್ಕೊಂಡು ನಮ್ಮ ಅಕ್ಕನ ಕರ್ಕೊಂಡು ಹೋಗ್ಬೇಕು ಮೈಸೂರಿಗೆ. ಕೂತಿರೋ ಟೈಮ್ ಇಷ್ಟ ತಗೋತಾ ಹೋಗೋ ಅಷ್ಟರಲ್ಲಿ ಅಲ್ಲಿಗೆ ನೋಡೋಣ. ಟೈಮ್ ಇಷ್ಟ ತಗೋದು ನೋಡಿ ನಮ್ಮ ಕರ್ಕೊಂಡು ಹೋಗ್ತೀವಿ. ಹಾಗೆ ನಾನು ವೀಡಿಯೋನ ಫುಲ್ ನೋಡಿ ಫ್ರೆಂಡ್ಸ್, ಓಕೆನಾ? ವೀಡಿಯೋನ ನಾನು ಕಂಟೆಂಟ್ ಮಾಡಿದ್ವಿ, ನೋಡೋಕ್ಕೆ ವೀಡಿಯೋನ ಟ್ರೈ ಮಾಡಿ, ಓಕೆನಾ? ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡ್ತಾಯಿರಿ. ಮಿಥುನ್ಗೌಡ04 ಅನ್ನೋದು ನನ್ನ ಇನ್ಸ್ಟಾಗ್ರಾಮ್ ಪೇಜ್, ಅಲ್ಲಿ ಕೂಡ ಫಾಲೋ ಮಾಡ್ತಾಯಿರಿ. ಅದಕ್ಕೆ ನಿಮ್ಗೆ ಅಲ್ಲೂ ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತಾಯಿರ್ತೀನಿ, ಅಲ್ಲೂ ಕೂಡ ನಿಮಗೆ ವೀಡಿಯೋ ಸಿಗ್ತಾ ಇರುತ್ತೆ. ಹಾಗಷ್ಟು ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆ? ನಿಮಗೆ ಯಾವ ಥರ ಬೇಕು ಅದರ ಕಾಮೆಂಟ್ ಮಾಡಿ, ಅದರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದಕ್ಕೆ ಸಾರಿ, ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಹಾಗೆ ಫ್ರೆಂಡ್ಸ್, ನಿಮ್ಮ ಸಪೋರ್ಟಿಂದ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ 757 ಮೆಂಬರ್ಸ್ ಆಗಿದ್ದೀರಾ. ಹಾಗೆ ಇನ್ನೂ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಸಪೋರ್ಟ್ ಮಾಡ್ತಾಯಿರಿ, ಓಕೆನಾ? ಅದಷ್ಟು 70 ಮೆಂಬರ್ಸ್ ಕಂಪ್ಲೀಟ್ ಆಗಿದೆ, ಓಕೆನಾ? ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಫ್ರೆಂಡ್ಸ್, ಇವಾಗ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಕಾರಲ್ಲಿ. ನೋಡಿ ಫ್ರೆಂಡ್ಸ್, ಮೈಸೂರು ಲಾಸ್ಟ್ ಹತ್ರ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ. ಟೈಮ್ ಆಗಲೇ 5 ಗಂಟೆ ಆಯಿತು. ನೋಡಿ ಫ್ರೆಂಡ್ಸ್, ಮುಂಚೆ ಮೇಲೆ ತಗೊಂಡೋಗ್ಬೋದು, ಕಾರ ಇಟ್ಟು ಮೇಲೆ ತಗೊಂಡೋಗಿಲ್ಲ, ಆಷಾಢ ಅಂತ. ನೀವು ಕೆಳಗಡೆ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಎಷ್ಟು ಕಾರ್ ಬಂದಿದೆ. ಬನ್ನಿ ಫ್ರೆಂಡ್ಸ್, ಕಾರ್ ನಿಲ್ಲಿಸ್ಬಿಟ್ಟು ನೋಡ್ತಾ ಇದ್ದೀವಿ. ಈಗ ಫ್ರೆಂಡ್ಸ್ ಪಾರ್ಕಿಂಗ್ ಅಲ್ಲಿ ಮೇಲೆ ಹೋಗೋಣ. ಹಿಂದೆ ಹೋಗಬೇಕು, ಯಾಕೆಂದರೆ ಮೇಲೆ ಬಿಡ್ತಾ ಇಲ್ಲ ಕಾರ್ಗಳನ್ನ. ಏನಕ್ಕೆ ಆಷಾಢ ಅಲ್ವ ಈಗ, ಅದಕ್ಕೆ ಮೇಲೆ ಬಿಡ್ತಾ ಇಲ್ಲ ಕಾರ್ಗಳನ್ನ. ನೋಡಿ ಫ್ರೆಂಡ್ಸ್, ಈಗ ಕಾರ್ ನಿಲ್ಸಿದ್ವಲ್ಲ, ಈಗ ನಾವು ಬಸ್ ಹತ್ಕೊಂಡು ಹೋಗಬೇಕು. ಬಸ್ ಅವ್ರಿಗೆ ಫ್ರೀ ಟಿಕೆಟು, ಬಸ್ಗೆ ದುಡ್ಡು ಕೊಡೋ ಹೋಗಿಲ್ಲ ನಾವು, ಬಸ್ ಹತ್ಕೊಂಡು ಹೋಗೋಣ ಬನ್ನಿ. ಈಗ ಏನಕ್ಕೆ ಈ ಥರ ಮಾಡಿದ್ದಾರೆ ಅಂದರೆ, ಈಗ ಆಷಾಢ ಅಲ್ವಾ, ಅದಕ್ಕೆ ಇದಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ನೆಕ್ಸ್ಟ್ ಇದು ಬರೋಕಲ್ಲ ಫ್ರೀನೇ ಇರುತ್ತೆ, ಅಷ್ಟು ನೋಡಿ ರಶ್ ಇರೋಲ್ಲ. ಇವಾಗ ಮಾತ್ರ ಈ ಥರ ಮಾಡಿದ್ದಾರೆ, ಓಕೆನಾ? ಸ್ಪೆಷಲ್ ಟಿಕೆಟ್ನ ಇಲ್ಲ ನೋಡಿ ಫ್ರೆಂಡ್ಸ್. ಬೇಕಾದ ಟಿಕೆಟ್ನ ನೀವು ಇಲ್ಲಿ ತೊಗೊಬೋದು, ಮೇಲ್ಗಡೆ ತೊಗೊಳ್ಳೋ ಅವಶ್ಯಕತೆ ಏನಿಲ್ಲ. ಅದು 300 ರೂಪೀಸ್ ಮತ್ತು 50 ರೂಪೀಸ್ ತೊಗೊಂಡು ಹೋಗ್ಬೋದು ಬೇಕಾದ್ರೆ ಮೇಲ್ಗಡೆ. ನೋಡಿ ಫ್ರೆಂಡ್ಸ್, ಬಸ್ ಇಲ್ಲೇ ಇರುತ್ತೆ, ಬಸ್ ಹತ್ಕೊಂಡು ಹೋಗ್ಬೋದು. ಬಸ್ಸಿಗೆ ಯಾರೇ ಹೋಗಲಿ ಫ್ರೀ ಇರುತ್ತೆ. ಫ್ರೆಂಡ್ಸ್, ಜಾಸ್ತಿ ಎಷ್ಟು ಹೋಗಿಲ್ಲ, ಎಲ್ಲರೂ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಈ ಬಸ್ಸಲ್ಲಿ ಫ್ರೆಂಡ್ಸ್ ಎಷ್ಟು ಕೌಕೊಂಡಿದೆ ಮಾಡೋದು. ಫ್ರೆಂಡ್ಸ್ ಎಲ್ಲ ಹೆಂಗಿದೆ ವ್ಯೂ, ಒಳ್ಳೆ ಎಷ್ಟು ಮೋಡ ಕೌಕೊಂಡಿದೆ. ದೇವಸ್ಥಾನ ಕಾಣಿಸ್ತಾ ಇಲ್ಲ, ಅಷ್ಟು ಹಿಮ ಕಳ್ಕೊಂಡಿದೆ. ರೆಡಿ ಟೈಮ್ ಎಷ್ಟು ಅಂದರೆ ಈಗ 7:20 ಆಗಿರ್ಬೇಕು, 7:20 ಆಗಿರಬೇಕು. ಎಷ್ಟು ಮಂಚ ಕಳ್ಕೊಂಡಿದೆ, ಎಷ್ಟು ಜನ ಇದೆ ನೋಡಿ. ಫ್ರೆಂಡ್ಸ್, ಆ ಟಿಕೆಟ್ ತೊಗೊಂಡಿದ್ದೀರಾ ಸ್ಪೆಷಲ್ ಎಂಟ್ರಿಗೆ, ಅವ್ರು ಬೇಕಾದ್ರೆ ಇಲ್ಲಿ ಬರ್ಬೋದು. ನೋಡಿ ನೋಡಿ ಫ್ರೆಂಡ್ಸ್, ನೋಡಿ ಬನ್ನಿ ಹೋಗೋಣ ಬೇಗ. ನೋಡಿ ಫ್ರೆಂಡ್ಸ್, ಸ್ಪೆಷಲ್ ಎಂಟ್ರಿ ಇಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾವ್ರೆ, ಇಷ್ಟು ಚೆನ್ನಾಗಿ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಏನು ಕಾಣ್ತೀವಿ, ಅಲ್ಲಿಂದ ಹೊತ್ಕೊಂಡ್ಬಂದಿರೋದು ನಾವು. ನೋಡಿ ನೋಡಿ ಫ್ರೆಂಡ್ಸ್, 7 ಗಂಟೆಗೆ ನಿಂತಿದ್ದು, ರಶ್ ಇನ್ನೂ ಅರ್ಧನೂ ಆಗಿಲ್ಲ ನೋಡಿ. ಗಾಡಿ ಎಲ್ಲ ತಿಂಡಿ ಕೊರೆ, ನಾವು ತಿಂಡಿ ತಿಂತಾಯಿದ್ದೀವಿ, ಚಿಂಬಡಿ ತಿಂತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, 10 ಗಂಟೆ ಆಗ್ತಾ ಬರ್ತು, ಇನ್ನೂ ಲೈನಲ್ಲೇ ಇದ್ದೀವಿ, ಇನ್ನೂ ಕೂಡ ಮುಂದೆ ಹೋಗ್ತಾ ಇಲ್ಲ. ಸಖತ್ ರಶ್ ಇದ್ದಾರೆ, ಯಾರೇ ಬರಬೇಕೋ ನೋಡ್ಕೊಂಡು ಬನ್ನಿ. ಆಷಾಢ ಟೈಮ್ ಈಗ, ಓಕೆನಾ? ನೋಡಿ ಫ್ರೆಂಡ್ಸ್, ಫ್ರೀ ಟಿಕೆಟಲ್ಲಿ ಅಷ್ಟು ಜನ ಇದ್ದಾರೆ, ಅಷ್ಟೇ ಜನ ಇಲ್ಲಿ ಸ್ಪೆಷಲ್ ಟಿಕೆಟಲ್ಲಿ ಕೂಡ ಅಷ್ಟು ಜನ ಇದ್ದಾರೆ. ಏನು ಮಾಡೋದು, ಅಷ್ಟು ಜನ ಇದ್ದೀವಿ. ನೋಡೋಣ ಬನ್ನಿ ಹೋಗೋಣ. ಅಲ್ಲಿ 2:45 ಆಗ್ತಾ ಬರ್ತು, ಇನ್ನೂ ದರ್ಶನ ಆಗಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಬನ್ನಿ ನೋಡೋಣ ಎಷ್ಟೊತ್ತಾಗೋದು ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಮುಂದೆ ಹೋಗಿ ಇನ್ನು ಮುಂದೆ ಅರ್ಧ ಕಿಲೋಮೀಟರ್ ಅಂತೆ, ಅಲ್ಲಿಂದ ಬೇರೆ ಹೋಗ್ಬೇಕಂತೆ. ಹಾಗೆ ನೋಡೋಣ. ನೋಡಿ ಫ್ರೆಂಡ್ಸ್, ಒಳಗಡೆ ಬಂದು ಬನ್ನಿ ಹೋಗೋಣ ಒಳಗಡೆ.
ನೋಡಿ ಫ್ರೆಂಡ್ಸ್, ಇದೇ ದಸರಾ ಅಂಬಾರಿ ಕೂರಿಸೋ ವಿಗ್ರಹ ಇದು. ಇದೇ ಮೇರೆ ದೇವರು ನೋಡಿ. ನೋಡಿ ಫ್ರೆಂಡ್ಸ್, ವಸತಿ ನಾವು ಈ ಕಡೆಯಿಂದ ಹೋಗಿದ್ದು. ಈ ಸತಿ ಅಷ್ಟು ಜನ ಆ ಕಡೆಯಿಂದ ಟಿಕೆಟ್ ತೊಗೊಂಡು ಬಂದಿದ್ದು. ಬನ್ನಿ ಆಚೆ ಕಡೆ ನೋಡಿ ಫ್ರೆಂಡ್ಸ್, ಎಷ್ಟು ಗಂಟೆಗೆ ಆಗಿ ಓಕೆನಾ? ಬನ್ನಿ ಹೋಗೋಣ. ಎಲ್ಲ ಆಯ್ತು ಈಗ. ಹಾಗೆ ಗಟ್ಟಿ ಮೇಲೆ ಸೀರಿಯಲ್ ಹೋಗಿ ಬಂದಿದ್ದು. ದರ್ಶನ ಎಲ್ಲ ಆಯಿತು. ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ವಿ. ಬೆಳಗ್ಗೆ 7 ಗಂಟೆಗೆ ಹೋಗಿತ್ತು ಫ್ರೆಂಡ್ಸ್. ಈಗ 4 ಗಂಟೆ 4:15 ಬಂದಿದ್ದೀವಿ. ಸಖತ್ ಲೇಟ್ ಆಯಿತು ದರ್ಶನ. ಅಂತ ಸಖತ್ ಜನ ಅಂದರೆ ಜನ, ಓಕೆನಾ? ಅದಕ್ಕೆ ಸಖತ್ ಲೇಟ್ ಆಯಿತು. ಹಾಗೆ ವಿಡಿಯೋ ಮಾಡೋಕ್ಕೆ ಅಲೋ ಮಾಡಲಿಲ್ಲ. ವಿಡಿಯೋ ಅಲೋ ಮಾಡೋ ಹಾಗಿಲ್ಲ. ನಿಮಗೆ ಗೊತ್ತಿಲ್ಲ ಅದು ಯಾಕೆ ಅಂತ, ನನಗೂ ಗೊತ್ತಿಲ್ಲ, ಓಕೆನಾ? ಹಾಗೆ ಟಿಫನ್ ಕೂಡ ನಾನು ಮಾಡಿಲ್ಲ. ಬೆಳಗ್ಗೆ 7 ಗಂಟೆ ಇರೋದಕ್ಕೆ ಇನ್ನು ಟಿಫನ್ ಕೂಡ ನಾನು ಮಾಡಿಲ್ಲ. ಓಕೆನಾ? ಟಿಫನ್ ಮಾಡ್ಕೊಂಡು ಹೋಗ್ಬೇಕು. ಟಿಫನ್ ಇಲ್ಲೇ ಇರೋದ್ರಿಂದ ಟಿಫನ್ ಮಾಡ್ಕೊಂಡು ಹೋಗ್ತೀವಿ, ಓಕೆನಾ? ಟಿಫನ್ ಎಲ್ಲ ಲಂಚ್ ಆಯ್ತು. ಈಗ ಲಂಚ್ ಪೀರಿಯಡು, ಲಂಚ್ ಮಾಡ್ಕೊಂಡು ಹೋಗ್ತೀವಿ. ಹಾಗೆ ಫ್ರೆಂಡ್ಸ್, ಏನಾದರೂ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಯೋಚನೆ ಮಾಡ್ಕೊಂಡು ಬನ್ನಿ. ಯಾಕಂದರೆ ಇಲ್ಲಿ ಸಖತ್ ಚೆನ್ನಾಗಿದ್ದಾರೆ. ನಿಮಗೂ ಕೂಡ ಅಂದರೆ ಕಷ್ಟ ಆಗುತ್ತೆ. ಬೆಳಗ್ಗೆ 7 ಗಂಟೆ ಇರ್ತಿರೋದು ಅಂದರೆ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 4 ಗಂಟೆಯಿಂದ ನಿಮಗೆ ಅರ್ಥ ಆಗುತ್ತೆ ಹೇಗೆ ಅಂತ, ಓಕೆನಾ? ಅದು ಟಿಕೆಟ್ ತೊಗೊಂಡು ಕೂಡ ಈ ಥರ ಸ್ಟೇಟ್ ಆಗಿದೆ, ಓಕೆನಾ? ಅದಷ್ಟು ಯೋಚನೆ ಮಾಡ್ಕೊಂಡು ಟಿಫನ್ ಏನು ಮಾಡಿದ್ವಲ್ಲ, ಅದಕ್ಕೆ ಟಿಫನ್ ಮಾಡಿ ಬಂದಿದ್ದೀವಿ ನಾವೀಗ. ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಪ್ರತಿ ನೋಡ್ತಾ ಇದ್ವಿ. ಬನ್ನಿ ನೋಡೋಣ ಮನೆಗೆ. ಮನೆಗೆ ಇಲ್ಲ, ಬೇರೆ ಕಡೆ ಪ್ಲ್ಯಾನ್ ಇದೆ, ಬೇರೆ ಕಡೆ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಮೈಸಾಸುರ ಅಂತಿದೆ. ನಮ್ಮ ಅಮ್ಮ ಹೋಯ್ತಾರೆ, ನಮ್ಮ ಅಕ್ಕ ಮಾವನು ಹೋಯ್ತಾರೆ, ನಮ್ಮ ಅಪ್ಪನೂ ಹೋಯ್ತಾರೆ. ಫ್ರೆಂಡ್ಸ್, ಮೈಸಾಸುರ ನೋಡಿ ಫ್ರೆಂಡ್ಸ್, ಲೈನಲ್ಲಿ ನಿಂತ್ಕೋಬೇಕಿಲ್ಲಿ. ಲೈನಲ್ಲಿ ನಿಂತ್ಕೊಂಡಾದ್ಮೇಲೆ ಬಸ್ ಬರುತ್ತೆ. ಬಸ್ ಹತ್ಕೊಂಡು ಹೋಗ್ಬೇಕು ಅಷ್ಟೇ. ಇನ್ನು ಬನ್ನಿ ಬಸ್ ಹತ್ಕೊಂಡು ಹೋಗೋಣ. ಅಲ್ಲಿ ಲೇಟ್ ಆಯಿತು, ಬನ್ನಿ ಹೋಗೋಣ. ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಹೇಳೋದಿಲ್ಲ. ಸಬ್ಸ್ಕ್ರೈಬ್ ನಿಮಗೆ ಅಲ್ಲೇ ಹೋಗಿ ತೋರಿಸ್ತೀನಿ, ಓಕೆನಾ? ಅಲ್ಲಿ ಒಂದು ವ್ಲಾಗ್ ಮಾಡ್ತೀನಿ. ಓಕೆ, ಅಲ್ಲಿ ಹೋಗಿ ಇವಾಗ. ಓಕೆ ಬಾಯ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ನಾವೀಗ. ಅಲ್ಲೇ ಹೋಗಿ ತೋರಿಸ್ತೀನಿ ಏನದು ಅಂತ, ಓಕೆನಾ? ಅಲ್ಲೊಂದು ವ್ಲಾಗ್ ಮಾಡ್ತೀನಿ. ವ್ಲಾಗಲ್ಲಿ ನೋಡಿ ಏನು ಹೋಗಿದ್ದೀವಿ ಅಂತ, ಓಕೆನಾ ಫ್ರೆಂಡ್ಸ್? ಇನ್ನೊಂದು ಇಲ್ಲೇ ಇರಬೇಕು ಅಂತ ಪ್ಲ್ಯಾನ್ ಇದೆ ಇವತ್ತು. ಆದರೆ ಇವಾಗ ಏನು ಮಾಡ್ತೀವೋ ಇವತ್ತು ಇಲ್ವೋ ಅಂತ ಇನ್ನೇನು ಗೊತ್ತಿಲ್ಲ ನನಗೆ, ಫಸ್ಟ್ ಆಫ್ ಆಲ್, ಓಕೆನಾ? ನನಗೂ ಅಷ್ಟು ಅಲ್ಲಿ ಇವತ್ತು ಹೋಗ್ತೀವೋ ಇಲ್ವೋ ಅಂತ ಗೊತ್ತಿಲ್ಲ. ಇವತ್ತು ಇಲ್ಲೇ ಇರಬೇಕು ಅಂತ ಎಲ್ಲರೂ ಇಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಆದರೆ ಇವತ್ತು ಸಾಯಂಕಾಲ ನಾಳೆ ಇದ್ದೀವಿ. ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ವೀಡಿಯೋ ನೋಡ್ತೀವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಓಕೆನಾ? ಸಾರಿ ಫ್ರೆಂಡ್ಸ್, ವೀಡಿಯೋನ ಲೇಟಾಗಿ ಆಗ್ತಾ ಇರುತ್ತೆ, ಓಕೆನಾ? ಸಾರಿ. ನಿನ್ನೆ ವೀಡಿಯೋ ಮಾಡಿ ಟ್ರೈ ಮಾಡ್ತೀನಿ. ಬಾಯ್.